ಈ ಪ್ರೀತಿಗೆ ಕಣ್ಣಿಲ್ಲ, ಪ್ರೀತಿಗೆ ಭೇದ ಭಾವ ಇಲ್ಲ ಅಂತಾರೆ. ಇಂತಹ ಪ್ರೀತಿ ಬಲೆಯಲ್ಲಿ ಯುವತಿಯೊಬ್ಬರು ಸಿಲುಕಿ ಹೊರಬರಲಾರದೆ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಇನ್ಸ್ಟಾಗ್ರಾಮ್ ಗೆಳೆಯನ ಜೊತೆ ಬಾಳಿ ಬದುಕಬೇಕು ಅಂದ್ಕೊಂಡಿದ್ದವಳು ಉಸಿರು ಚೆಲ್ಲಿ ಶವವಾಗಿ ಮಲಗಿದ್ರೆ, ಮತ್ತೊಬ್ಬಳು ಕಾಲೇಜ್ ಮೇಟ್ ಜೊತೆ ಲವ್ ಮಾಡಿ ಮದುವೆಯ ಹಠಕ್ಕೆ ಬಿದ್ದು ಸಾವನ್ನಪ್ಪಿದ್ದಾಳೆ. ಆ ಇಬ್ಬರು ಯುವತಿಯರ ಬಾಳಲ್ಲಿ ನಡೆದಿದ್ದಾದ್ರೂ ಏನು? ಇಲ್ಲಿದೆ ಡೀಟೇಲ್ಸ್. ಪ್ರೀತಿ ಮಾಯೆ, ಯುವತಿಯರ ಬಾಳಲ್ಲಿ ವಿಧಿಯಾಟ. ನೀನಿಲ್ಲದೆ ನಾನಿಲ್ಲ ಅಂತ ನೇಣಿಗೆ ಶರಣಾದ್ಲು ಚೆಲುವೆ. ಪ್ರಿಯಕರನ ಮನೆಯಲ್ಲೇ ಪ್ರೇಯಸಿ ಅನುಮಾನಾಸ್ಪದ ಸಾವು. ಈ ಫೋಟೋದಲ್ಲಿ ಕಾಣ್ತಿರೋ ಈಕೆ ಹೆಸರು ನಿಖಿತಾ. 19 ವರ್ಷದ ಯುವತಿ ನಿಖಿತಾ ಖಾಸಗಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡಿಕೊಂಡು ಅರಸೀಕೆರೆಯಲ್ಲಿ ತಾಯಿಯ ಆರೈಕೆ ಮಾಡ್ತಾ ಇದ್ಲು. ದುರಾದೃಷ್ಟವಶಾತ್ ಆಕೆ ಇದೀಗ ಮಸಣ ಸೇರಿದ್ದಾಳೆ. ಹೊಸ ವರ್ಷದಂದು ಬೆಂಗಳೂರು ಉತ್ತರ ತಾಲೂಕು ಪಿಲ್ಲಹಳ್ಳಿ ಗ್ರಾಮದ ಪ್ರಿಯಕರ ರಾಘವೇಂದ್ರನ ಮನೆಗೆ ಬಂದಿದ್ದವಳು ನೇಣಿನ ಕುಣುಕಿಯಲ್ಲಿ ಪತ್ತೆಯಾಗಿದ್ದಾಳೆ. ಪ್ರಿಯಕರನ ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಆತ್ಮಹತ್ಯೆಗೆ ಶರಣಾಗಿದ್ದು ಅನುಮಾನ ಮೂಡಿಸಿದೆ ಅಂತ ಪೋಷಕರು ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ. ನಿನ್ನೆ ಬಂದ್ಲು ಸರ್, ಮನೆ ಬಿಟ್ಟು ನಿನ್ನೆ ಬಂದು ರಾತ್ರಿ ನಮಗೆ ಫೋನ್ ಮಾಡಿತ್ತು. ಅಷ್ಟೇ ಗೊತ್ತು ನಮಗೆ. ಅವಳು ಏನು ಮಾಡ್ಕೊಂಡ್ಲು, ಅಲ್ಲಿ ಮನೇಲಿ ಏನು ಮಾಡ್ಕೊಂಡ್ಲು ಅಂತ ನನಗೆ ಗೊತ್ತಿಲ್ಲ. ಆಮೇಲೆ ಈ ಥರ ಆಗಿದೆ. ಅವರಮ್ಮ ಫೋನ್ ಮಾಡಿದ್ರು. ಅವರಮ್ಮ ಏನೋ ಗಲಾಟೆ ಮಾಡ್ತಾ ಇದ್ದಾರಮ್ಮ, ಏನೋ ಕೂಗಾಡ್ತಾ ಇದ್ದಾರೆ, ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿದರು. ಅಷ್ಟೇ ಗೊತ್ತು ನನಗೆ. ಅಲ್ಲಿ ಏನು ಹಾಕ್ಕೊಂಡ್ಲು, ಏನೇನು ಮಾಡಿದ್ರು ಅಂತ ನನಗೆ ಏನೂ ಗೊತ್ತಿಲ್ಲ ಸರ್. ಹುಡುಗನ ಮೇಲೆ ಅನುಮಾನ ಇದೆ ಸರ್. ಹುಡುಗನ ಮೇಲೆ ಅನುಮಾನ ಇದೆ. ಹುಡುಗ ಮತ್ತು ಹುಡುಗನ ಮನೆ ಕಡೆಯವ್ರ ಮೇಲೆ ಅನುಮಾನ ಇದೆ. ಅವ್ರು ಏನೋ ಮಾಡಿದ್ದಾರೆ. ಅವ್ರ ಮಗ ಹುಡುಗಿ ತಮ್ಮ ಹ್ಯಾಂಡಿಕ್ಯಾಪ್ಟು, ತಂದೆ ಇಲ್ಲ, ಮನೇಲಿ ಯಾರು ಕೇಳೋರಿಲ್ಲ ಅಂತೇಳಿ ಈ ರೀತಿ ಮಾಡಿದ್ದಾರೆ. ಬೆಂಗಳೂರು ಉತ್ತರ ತಾಲೂಕಿನ ಅಂಚೆಪಾಳ್ಯದಲ್ಲಿ 19 ವರ್ಷದ ತೇಜಸ್ವಿನಿ ಎಂಬಾಕೆ ಮನೆಯಲ್ಲಿ ನೇಣು ಬಿಗಿದುಕೊಂಡು ಸಾವಿಗೆ ಶರಣಾಗಿದ್ದಾಳೆ. BSc ವ್ಯಾಸಂಗ ಮಾಡ್ತಾ ಇದ್ದ ತೇಜಸ್ವಿನಿ ಬಗ್ಗೆ ಮನೆಯಲ್ಲಿ ನೂರಾರು ಕನಸು ಕಂಡಿದ್ರು. ತೇಜಸ್ವಿನಿ ತನ್ನ ಕಾಲೇಜ್ ಮೆಂಟ್ ಆಗಿರೋ ಹರ್ಷನ್ ಎಂಬಾತನನ್ನ ಪ್ರೀತಿಸ್ತಾ ಇದ್ಲು. ಆದ್ರೆ ಆ ಯುವಕ ಮದುವೆ ಮುಂದೂಡಲು ಯತ್ನಿಸಿದ್ನಂತೆ. ಪ್ರಿಯಕರನನ್ನ ಎದುರಿಸಲು ಹೋಗಿ ಇದೀಗ ತೇಜಸ್ವಿನಿ ನೇಣಿಗೆ ಶರಣಾಗಿದ್ದಾಳೆ ಅಂತ ಪೋಷಕರು ಕಣ್ಣೀರಿಡ್ತಿದ್ದಾರೆ. ಮೊದಲು ಪ್ರೀತಿಸುವಂತೆ ಹಿಂದೆ ಬಿದ್ದು ಕೊನೆಗೆ ಮಗಳ ಸಾವಿಗೆ ಕಾರಣನಾಗಿದ್ದಾನೆ ಅಂತ ಯುವತಿ ಪೋಷಕರು ಯುವಕ ಹರ್ಷನ್ ವಿರುದ್ಧ ಆರೋಪಿಸಿದ್ದಾರೆ. ಕಾರಣ ಅವನೇ ಸರ್. ಅವನಿಗೆ ಫೋನ್ ಮಾಡಿದಂತೆ ಸರ್. ಆ ಹುಡುಗನ ಹೆಸರು ಹರ್ಷನ್ ಅಂತ ಸರ್. 18 ಕ್ಲಾಸು BSc ಮಾಡ್ತಾನೆ ಸರ್. ಇಬ್ಬರು ಕ್ಲಾಸ್ಮೇಟು ಸರ್. ನನಗೆ ಅವಾಗ ಹುಡುಗಿಗೆ ಫೋನ್ ಮಾಡಿದ್ರು ನಮ್ಮ ಮನೆಯವರು. ಅವನೇನೋ ಕ್ಲಾಸಾಗಿ CR ಅಂದ್ಬಿಟ್ಟು ನನಗೂ ನಂಬರ್ ಆ್ಯಡ್ ಮಾಡಿಲ್ಲ ಸರ್ ನನ್ನ ಮಗಳು. ಅವಾಗ ಮಾಡಿದ್ರೆ ಹ್ಞೂ ಆಂಟಿ ಒಂದ್ಸರಿ ಮಾಡಿಲ್ಲ ಫೋನ್ ಅಂದ ಸರ್. ಆಮೇಲೆ ಇಲ್ಲ ಕಣೋ ನಮ್ಮ ಚಿನ್ನಿ ಫೋನ್ ಇತ್ತು, ನಾವು ಚಿನ್ನಿ ಅಂತಲೇ ಕರಿತಿದ್ದು ಸರ್ ನನ್ನ ಮಗಳಿಗೆ. ಸದ್ಯ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರತ್ಯೇಕ ಪ್ರಕರಣಗಳು ದಾಖಲಾಗಿದ್ದು ಪೊಲೀಸರು ತನಿಖೆ ಆರಂಭಿಸಿದ್ದಾರೆ. ಒಟ್ನಲ್ಲಿ ಬಾಳಿ ಬದುಕಬೇಕಾಗಿದ್ದ ಮುದ್ದಾದ ಯುವತಿಯರು ಹೀಗೆ ಮಸಣ ಸೇರಿದ್ದು ವಿಪರ್ಯಾಸವೇ ಸರಿ. ಮೂರ್ತಿ ಬೀರಯ್ಯನಪಾಳ್ಯ, ಗ್ಯಾರಂಟಿ ನ್ಯೂಸ್, ನೆಲಮಂಗಲ.